ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್. ಸೊ ಯಾರಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ, ಇಲ್ಲಾಂದರೆ ಆಗುತ್ತಾ ಇಲ್ವಾ ಅನ್ನೋ ಏನಾದರೂ ಕ್ವಶನ್ ಇದ್ದರೆ ಇದು ಎಸ್ ಆರ್ ನೋ ಕ್ವಶನ್. ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅನ್ನೋದನ್ನು ನೋಡೋಣ. ದಿಸ್ ಈಸ್ ಅ ಎಸ್ ಆರ್ ನೋ ರೀಡಿಂಗ್. ಸೊ ಯಾವುದೇ ಥರದ ಕ್ವಶನ್ನ ನೀವು ಕೇಳಬಹುದು. ಆ ಕ್ವಶನ್ನ ಮೂರು ಸಲ ನಿಮ್ಮ ಮನಸ್ಸಲ್ಲಿ ಹೇಳಿ. ಓಕೆ, ಸೊ thank you so much. ಸೊ ನಿಮ್ಮ ಕ್ವಶನಿಗೆ ಆನ್ಸರ್ ಏನಿದೆ ನೋಡಿ, ಮೇ ಬಿ ಆನ್ಸರ್ ಇದೆ. ಓಕೆ, ಮೇ ಬಿ ಆನ್ಸರ್ ಇದೆ. ಮೇ ಬಿ ನೀವು ಆ್ಯಕ್ಷನ್ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಅನಿಸ್ತಾ ಇದೆ. ಮೇ ಬಿ ಪರ್ಸನ್ ಇರ್ಬೋದು, ಮೇ ಬಿ ಸಿಚುವೇಶನ್ ಏನಿದೆ ನೋಡಿ ರೈಟ್ ನಾವು ನಿಮ್ಮ ಕಣ್ಣ ಮುಂದೆ ಸರಿಯಾಗಿ ಪ್ರಕಟ ಆಗಿಲ್ಲ. ಓಕೆ, ಸೊ ಯಾವುದೇ ಸಿಚುವೇಶನ್ಸ್ ಇರ್ಬೋದು, ಕನ್ಫ್ಯೂಷನ್ಸ್ ಇರಬಹುದು, ಏನೇ ಇರ್ಬೋದು, ಅದು ಸರಿಯಾಗಿ ನಿಮಗೆ ಪ್ರಕಟವಾಗಿಲ್ಲ, ಕ್ಲಾರಿಟಿ ನಿಮಗೆ ಸಿಕ್ಕಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಆ್ಯಂಡ್ ದ ಥಿಂಗ್ ಈಸ್ ದ್ಯಾಟ್ ಇಲ್ಲಿ ನಿಮಗೇನು ಗೈಡೆನ್ಸ್ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರಿ. ನಿಮ್ಮ ಕ್ವಶನಿಗೆ ಆನ್ಸರ್ ಸಿಕ್ಕಿದ್ರು ಸಿಕ್ಕದಿದ್ರು ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರಿ. ಫೇತ್, ವಿಶ್ವಾಸ, ನಂಬಿಕೆಯನ್ನು ಇಟ್ಕೊಳ್ಳಿ. ಓಕೆ, ಸೊ ನಿಮ್ಮ ಕ್ವಶನಿಗೆ ಆನ್ಸರ್ ಮೇ ಬಿ, ನೀವು ಕೇಳಿರುವಂಥ ಕ್ವಶನ್ ಆಗಲೂಬಹುದು, ಆಗದಿರಲೂಬಹುದು. ಓಕೆ, ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ನಿಮ್ಮ ಜೀವನದಲ್ಲಿ ಏನು ಬೇಕು ಅನ್ನೋದು ಕ್ಲಿಯರ್ ಆಗಿರಿ, ಕ್ಲಾರಿಟಿ ಇರಲಿ. ಓಕೆ, ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್, ನೀವು ಯಾವ ಥರ ಮಾತಾಡ್ತೀರಾ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಓಕೆ, ಅಂತಂದರೆ ನೀವು ಏನು ಯೋಚನೆ ಮಾಡ್ತೀರಾ ನೋಡಿ, ಅದೇ ರಿಯಾಲಿಟಿಗೆ ಪರಿವರ್ತನೆ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ನಾವು ಏನು ಯೋಚನೆ ಮಾಡ್ತೀವಿ ನೋಡಿ, ಅದು ಪಾಸಿಟಿವ್ ಆಗಿರಲಿ ಅನ್ನೋದು. ಬಿಕಾಸ್ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಏಸ್ ಆಫ್ ಸೋರ್ಸ್ ಇದೆ. ಸೊ ರೈಟ್ ನಾವು ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ, ನೀವೇನು ಯೋಚಿಸ್ತೀರಾ ನೋಡಿ ಅದೇ ಆಗುತ್ತೆ. ಸೊ ಆದಷ್ಟು ಪಾಸಿಟಿವಿಟಿಯನ್ನು ಯೋಚನೆ ಮಾಡಿ. ಓಕೆ, ಸೊ ಎಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಬಾಯ್.